ನಮಗೂ ಈ ತರ ಕಿಡ್ನಾಪ್ ಮಾಡಿದ್ರೆ ನಾವು ಆರಾಮಾಗಿ 3 hours ಕಂಟಿನ್ಯೂಸ್ ಸಾಂಗ್ ಆಡ್ಬಿಟ್ಟು ಎಸ್ಕೇಪ್ ಆಗ್ಬೋದಲ್ವಾ. ಅಟ್ಲಾಂಡ್ ಅಲ್ಲಿ ಸೇರಿರೋ ಒಂದು 10 ವರ್ಷ ವಿಲಿಯಂ ಎರಿಕ್ ಅಂತ ಒಂದು ಹುಡುಗ ಆರಾಮಾಗಿ ಅವ್ರ ಮನೆ ಆಚೆ ಆಟ ಆಡ್ತಾ ಇರ್ತಾನೆ. ಆ ಟೈಮಲ್ಲಿ ರೋಡಲ್ಲಿ ದುಡ್ಡು ಇರುತ್ತೆ ಅಂತ ಎತ್ತನ ಅಂತ ಹೋಯ್ತಾನೆ. ಆ ಟೈಮಲ್ಲಿ ಕಿಡ್ನಾಪರ್ ಸಡನ್ ಆಗಿ ಬಂದ್ಬಿಟ್ಟು ಹಿಂದೆಯಿಂದ ಅವನ್ನ ಲಾಕ್ ಮಾಡ್ಬಿಟ್ಟು ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಈ ವಿಲಿಯಂ ಎರಿಕ್ ರಿಕ್ವೆಸ್ಟ್ ಮಾಡ್ತಾನೆ, ಅಲ್ತಾನೆ ನಾ ಬಿಟ್ಬಿಡು ಅಂತ. ಒಂಚೂರು ಕರ್ನೆ ಇಲ್ಲದೆ ಆ ಕಿಡ್ನಾಪರ್ ಏನು ಮಾಡ್ತಾನೆ, ಹೋಯ್ತಾನೆ ಇರ್ತಾನೆ. ಆಮೇಲೆ ಏನಾಗುತ್ತೆ ಅಂತ ಸ್ವಲ್ಪ ದೂರ ಹೋದಾದ್ಮೇಲೆ ಈ ವಿಲಿಯಂ ಎರಿಕ್ ಏನು ಮಾಡ್ತಾನೆ, ಈ ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಸಾಂಗ್ ಇದೆ ಎವ್ರಿ ಪ್ರೈಸ್ ಅಂತ. ಆ ಸಾಂಗ್ನ ಕಂಟಿನ್ಯೂಸ್ ಆಗಿ 3 hours ಸಾಂಗ್ ಆಡ್ತಾನೆ ಇರ್ತಾನೆ. ಆ ಕಿಡ್ನಾಪರ್ಗೆ ಒಂದು ಟೈಮ್ಗೆ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಡ್ತಾನೆ. ಅವನೇ ಏನೋ ಈ ಸುಮ್ಮನೆ ಇರೋ ಬೇಡ ಕೊನೋ ಸಾಂಗ್ ಆಡ್ಬೇಡ ಅಂತ ಅಂತಾನೆ ಇರ್ತಾನೆ. ಆದ್ರೆ ಅವ್ನು ವಿಲಿಯಂ ಎರಿಕ್ ಏನು ಮಾಡ್ತಾನೆ, ಸಾಂಗ್ ಆಡ್ತಾನೆ ಇರ್ತಾನೆ, ಫುಲ್ ಇರಿಟೇಟ್ ಮಾಡ್ತಾನೆ ಇರ್ತಾನೆ. ಒಂದು ಸ್ಟೇಜ್ಗೆ ಏನಾಗುತ್ತೆ, ಆ ಕಿಡ್ನಾಪರ್ಗೆ ಯಾರೋ ಇವನು ಅನ್ನೋ ರೀತಿಗೆ ಆಗ್ಬಿಡುತ್ತೆ ಅವನು. ಆಮೇಲೆ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಅವ್ನು ವಿಲಿಯಂ ಎರಿಕ್ನ ಇಳಿಸ್ಬಿಟ್ಟು ಹೋಗ್ಬಿಡ್ತಾನೆ. ಅವನೇ ಗೆಟ್ ಔಟ್ ಅಂದ್ಬಿಟ್ಟು ಹೋಗ್ಬಿಡ್ತಾನಂತೆ. ವಿಲಿಯಂ ಎರಿಕ್ ಏನು ಮಾಡ್ತಾನಂತೆ, ಪಕ್ಕದಲ್ಲಿ ಒಂದು ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ಫೋನ್ ತಗೊಂಡು ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡ್ಬಿಟ್ಟು ಕರ್ಸ್ಕೊಂಡ್ಬಿಡ್ತಾನೆ. ನಿಮಗೂ ಈ ಥರ ಕಿಡ್ನಾಪ್ ಮಾಡಿದ್ರೆ ನೀವು ಯಾವ ಸಾಂಗ್ ಆಡ್ಬಿಟ್ಟು ಎಸ್ಕೇಪ್ ಆಯ್ತೀರ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ.